MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಸ್ಯಾಂಡಲ್ವುಡ್ನಲ್ಲಿ ಮತ್ತೆ ವರದಕ್ಷಿಣೆ ಕಿರುಕುಳ ಸದ್ದು ಮಾಡ್ತಾ ಇದೆ. ನಿರ್ದೇಶಕ ಎಸ್ ನಾರಾಯಣ್ ವಿರುದ್ಧ ಎಫ್ಐಆರ್ ದಾಖಲು. ಎಸ್ ನಾರಾಯಣ್ ಮತ್ತವರ ಕುಟುಂಬದ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಸೊಸೆಗೆ ವರದಕ್ಷಿಣೆ ಕಿರುಕುಳ ಕೊಟ್ಟಂತಹ ಆರೋಪದಡಿ ಕೇಸ್. ವರದಕ್ಷಿಣೆಯನ್ನ ಕೊಟ್ಟರೂ ಹೆಚ್ಚಿನ ಹಣಕ್ಕಾಗಿ ಒತ್ತಾಯ ಮಾಡಿದ್ದಾರೆ. ಹೀಗಂತ ನಿರ್ದೇಶಕ ಎಸ್ ನಾರಾಯಣ್ ಮತ್ತವರ ಕುಟುಂಬದ ವಿರುದ್ಧ ಪವಿತ್ರ ದೂರು ಕೊಟ್ಟಿದ್ದಾರೆ. ಅತ್ತೆ ಭಾಗ್ಯವತಿ, ಪತಿ ಪವನ್ ವಿರುದ್ಧ ಪವಿತ್ರ ದೂರು. ಬೆಂಗಳೂರಿನ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸ್ಯಾಂಡಲ್ವುಡ್ನಲ್ಲಿ ಈ ಮೂಲಕ ಮತ್ತೆ ವರದಕ್ಷಿಣೆ ಕಿರುಕುಳದ ಸದ್ದು ಕೇಳಿ ಬರ್ತಾ ಇದೆ. ಸೊಸೆ ಆರೋಪಿಸಿದ್ದಾರೆ ಎಸ್ ನಾರಾಯಣ್ ಮತ್ತವರ ಕುಟುಂಬದ ವಿರುದ್ಧ ವರದಕ್ಷಿಣೆ ಕಿರುಕುಳದ ಆರೋಪ ಮಾಡಿದ್ದಾರೆ. ಎಫ್ಐಆರ್ ದಾಖಲಾಗಿದೆ. ನಿರ್ದೇಶಕ ಎಸ್ ನಾರಾಯಣ್ ಮತ್ತವರ ಕುಟುಂಬದ ವಿರುದ್ಧ ಈ ಎಫ್ಐಆರ್ ದಾಖಲಾಗಿರೋದು. ವರದಕ್ಷಿಣೆ ಕೊಟ್ಟರೂ ಕೂಡ ಮತ್ತೆ ಮತ್ತೆ ಹಣಕ್ಕಾಗಿ ಕಿರುಕುಳ ಕೊಡ್ತಿದ್ದಾರೆ ಎನ್ನುವಂತಹ ಆರೋಪದಡಿ ಈ ಕೇಸ್ ದಾಖಲಾಗಿದೆ. ಹೆಚ್ಚಿನ ಹಣಕ್ಕಾಗಿ ಒತ್ತಾಯ ಮಾಡ್ತಿದ್ದಾರೆ ಅಂತ ಎಸ್ ನಾರಾಯಣ್ ಮತ್ತವರ ಕುಟುಂಬದ ವಿರುದ್ಧ ಪವಿತ್ರ ದೂರು ಕೊಟ್ಟಿದ್ದಾರೆ. ಅತ್ತೆ ಭಾಗ್ಯವತಿ, ಪತಿ ಪವನ್ ವಿರುದ್ಧ ಪವಿತ್ರ ದೂರು. ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಕೇಸ್ ದಾಖಲಾಗಿದೆ. ವರದಕ್ಷಿಣೆ ಕಿರುಕುಳ ಅಂತ ಪತ್ನಿ ಪವಿತ್ರ ದೂರು ಕೊಟ್ಟಿದ್ದು, ಕಿರುಕುಳ ಕೊಟ್ಟು ಮನೆಯಿಂದ ಹೊರಹಾಕಿದ್ದಾರೆ ಅಂತ ಪವಿತ್ರ ದೂರು ಕೊಟ್ಟಿದ್ದಾರೆ. 2021ರಲ್ಲಿ ಎಸ್ ನಾರಾಯಣ್ ಪುತ್ರ ಪವಿತ್ರ ಜೊತೆ ಮದುವೆಯಾದದ್ದು. 1 ಲಕ್ಷ ಮೌಲ್ಯದ ಉಂಗುರ ಮತ್ತು ಮದುವೆಗೆ ಖರ್ಚು ಆಗಿದೆ. ಎಸ್ ನಾರಾಯಣ್ ಕುಟುಂಬದಿಂದ ಮದುವೆ ಖರ್ಚಾಗಿದೆ. ಪವನ್ ಡಿಗ್ರಿ ಓದಿರದ ಕಾರಣ ಕೆಲಸ ಇಲ್ಲದೆ ಇದ್ರು. ಪತಿ ಪವನ್ ಕೆಲಸ ಇಲ್ಲದೆ ಮನೆಯಲ್ಲೇ ಇದ್ರು ಅಂತ ಪತ್ನಿ ಆರೋಪಿಸಿದ್ದಾರೆ. ಆರ್ಥಿಕ ಸಂಕಷ್ಟದ ಹಿನ್ನೆಲೆಯಲ್ಲಿ ನಾನೇ ಮನೆಗೆ ನಡೆಸ್ತಾ ಇದ್ದೆ, ಕೆಲಸ ಮಾಡಿ ಮನೆ ನಡೆಸ್ತಾ ಇದ್ದೆ ಅಂತ ಪವನ್ ಪತ್ನಿ ಪವಿತ್ರ ಹೇಳ್ಕೊಂಡಿದ್ದಾರೆ. ವರದಕ್ಷಿಣೆ ಕಿರುಕುಳದ ಆರೋಪ ಮಾಡಿದ್ದಾರೆ. 10 ಲಕ್ಷ ಸಾಲ ಮಾಡಿ ಪತಿ ಕೊಟ್ಟಿದ್ದೆ. ನಾವು ಪವನ್ ಪವಿತ್ರ ಮದುವೆ ಫೋಟೋ ಗಮನಿಸ್ತಾ ಇದ್ದೀವಿ. ಈಗ ವರದಕ್ಷಿಣೆ ಕಿರುಕುಳ ಅಂತ ಪವಿತ್ರ ಆರೋಪಿಸಿದ್ದಾರೆ. ಕಿರುಕುಳ ಕೊಟ್ಟು ಮನೆಯಿಂದ ಹೊರಹಾಕಿದ್ದಾರೆ ಅಂತ ಅವರು ದೂರು ಕೊಟ್ಟಿದ್ದಾರೆ. ಈಗ ಎಸ್ ನಾರಾಯಣ್ ಕುಟುಂಬ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 2021ರಲ್ಲಿ ಪವಿತ್ರ ಮತ್ತು ಎಸ್ ನಾರಾಯಣ್ ಪುತ್ರ ಮದುವೆಯಾಗಿದ್ದರು. ಎಸ್ ನಾರಾಯಣ್ ಪುತ್ರನಿಗೆ ಕೆಲಸ ಇಲ್ಲ, ಆತನಿಗೆ ನಾನು ಸಾಲ ಕೊಡಿಸಿದ್ದೆ, ಜೊತೆಗೆ ಮತ್ತೆ ಮತ್ತೆ ಹಣ ಕೊಡುವಂತೆ ಆತ ಕಿರುಕುಳ ಕೊಡ್ತಾ ಇದ್ದ, ಮನೆಯಿಂದ ಹೊರಹಾಕಿದ್ದಾರೆ ಅಂತ ಪವಿತ್ರ ಆರೋಪಿಸಿದ್ದಾರೆ. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದ್ದು, ತನ್ನ ವಿರುದ್ಧ ಕಿರುಕುಳ ಕೊಟ್ಟು ಮನೆಯಿಂದ ಹೊರಹಾಕಿದ್ದಾರೆ ಎಸ್ ನಾರಾಯಣ್ ಕುಟುಂಬಸ್ಥರು ಅಂತ ಪವಿತ್ರ ಆರೋಪಿಸಿದ್ದಾರೆ. ಮನೆಯಿಂದ ಹೊರಹಾಕಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ. ನಿರ್ದೇಶಕ ಎಸ್ ನಾರಾಯಣ್ ಕುಟುಂಬದ ವಿರುದ್ಧ ಕೇಳಿಬಂದಿರುವಂತಹ ಬಹಳ ಗಂಭೀರ ಆರೋಪ ಇದು. ಆತ ಯಾವುದೇ ಕೆಲಸ ಇಲ್ಲದೆ ಮನೆಯಲ್ಲೇ ಇದ್ದ, ನಾನೇ ಮನೆಗೆ ನಡೆಸ್ತಾ ಇದ್ದೆ, ಲಕ್ಷಗಟ್ಟಲೆ ಸಾಲ ಕೂಡ ಕೊಡಿಸಿದ್ದೆ, ಮತ್ತೆ ಮತ್ತೆ ಹಣದ ಬೇಡಿಕೆ ಇಡ್ತಾ ಇದ್ದ ಅಂತ ಆರೋಪಿಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ಈಗ ಸಂಪರ್ಕದಲ್ಲಿದ್ದಾರೆ. ಜಗ್ಗಿನ್, ಎಸ್ ನಾರಾಯಣ ಕುಟುಂಬಸ್ಥರಿಗೆ ಈಗ ಸಂಕಷ್ಟ ಎದುರಾಗಿದೆ. ಈಗ ಅವರ ಸೊಸೆ ಮಾಡ್ತಾ ಇರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿ ಲಭ್ಯ ಆಗ್ತಾ ಇದೆ, ದೂರಿನಲ್ಲಿ ಏನಿದೆ ಅಂತ? ಪ್ರತಿಮಾ ಅಂತಂದರೆ ಖ್ಯಾತ ನಿರ್ದೇಶಕರು ನಟರು ಎಸ್ ನಾರಾಯಣ್ ಅವರ ಕುಟುಂಬದಲ್ಲಿ ಈಗ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಮತ್ತು ಬಿರುಕು ಮೂಡಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಒಂದಿಷ್ಟು ಅವರ ಸೊಸೆ ಪವನ್ ಮತ್ತು ಪವಿತ್ರ ಅವರು 2021ರಲ್ಲಿ ಮದುವೆ ಆಗಿದ್ದರು. ಸೊ ಮದುವೆ ಆಗಿ ಇಷ್ಟು ವರ್ಷಗಳ ಕಾಲ ಆರಾಮಾಗಿದ್ದಂಥ ಜೋಡಿಯಲ್ಲಿ ಈಗ ಬಿರುಕು ಮೂಡಿದೆ, ಭಿನ್ನಾಭಿಪ್ರಾಯ ಮೂಡಿದೆ ಅಂತಕ್ಕಂಥದ್ದು ಸದ್ಯಕ್ಕೆ ಸಿಗ್ತಾ ಇರ್ತಕ್ಕಂಥ ಮಾಹಿತಿ. ಅದರಲ್ಲಿ ಪ್ರಮುಖವಾಗಿ ಏನಂತಂದರೆ ಪವಿತ್ರ ಅವರು ಮಾಡ್ತಾ ಇರ್ತಕ್ಕಂಥ ಗಂಭೀರ ಆರೋಪ. ಈಗ ಎಸ್ ನಾರಾಯಣ್ ಅವರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋ ಕುತೂಹಲ ಉಣಿಸಿರ್ತಕ್ಕಂಥ. ಅದರಲ್ಲೂ ಪ್ರಮುಖವಾಗಿ ಏನಂತಂದರೆ ಒಂದು ವರದಕ್ಷಿಣೆ ಕಿರುಕುಳ
ಆಗಿದೆ. ಸೊ ಅಂದರೆ ನನ್ನಿಂದ ಹಣವನ್ನು ಕೇಳ್ತಿದ್ರು ಅನ್ನುವಂತಹ ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಈಗ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಕೂಡ ದಾಖಲಾಗಿರ್ತಕ್ಕಂಥದ್ದು, FIR ಕೂಡ ದಾಖಲಾಗಿದೆ. ಸೊ ಈಗಷ್ಟೇ ಕೆಲವೇ ಕ್ಷಣಗಳ ಹಿಂದಷ್ಟೇ ಎಸ್ ನಾರಾಯಣ ಅವರು ಕೂಡ TV9ಗೆ ಪ್ರತಿಕ್ರಿಯೆಯನ್ನು ನೀಡಿದರು. ಸೊ ಇಷ್ಟೊಂದು ಗಂಭೀರ ಆರೋಪವನ್ನು ನೀವು ಹೇಗೆ ಪರಿಗಣಿಸ್ತಾ ಇದ್ದೀರಿ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡಿದಾಗ ಎಸ್ ನಾರಾಯಣ ಅವರು ಪ್ರತಿಕ್ರಿಯೆಯನ್ನು ನೀಡಿರ್ತಕ್ಕಂಥದ್ದು TV9ಗೆ. ಸೊ ಏನಂತಂದರೆ ಇದೆಲ್ಲ ಒಂದು ರೀತಿ ಷಡ್ಯಂತ್ರ ಅಂತ ಅನ್ನಿಸ್ತಾ ಇದೆ. ಸೊ ಈಗಾಗಲೇ ಅವರು ನಮ್ಮ ಸೊಸೆ ಏನಿದ್ರು 14 ತಿಂಗಳುಗಳ ಮುಂಚೆನೇ ನಮ್ಮ ಮನೆಯನ್ನು ಬಿಟ್ಟು ಹೋಗಿದ್ರು. ಸೊ ಹಾಗಾದರೆ ಯಾಕೆ ಮನೆ ಬಿಟ್ಟು ಹೋಗಿದ್ರು, ಯಾಕೆ ಅವರು ಈಗ ಆರೋಪವನ್ನು ಮಾಡಿದ್ರು ಅನ್ನುವಂಥದ್ದನ್ನು ಅವ್ರನ್ನೇ ಕೇಳಬೇಕಾಗುತ್ತೆ ಅನ್ನುವಂಥದ್ದನ್ನು ಹೇಳಿದರು. ಸೊ ಪವನ್ ಮತ್ತು ಪವಿತ್ರ ಏನಂತಂದರೆ ಪ್ರೀತಿಸಿ ಮದುವೆ ಆಗಿದ್ದಂಥ ಜೋಡಿ. ಸೊ ಆರಂಭದಲ್ಲಿ ಏನೋ ಪ್ರೀತಿ ಮಾಡಿದ್ದಾರೆ, ಸೊ ಒಪ್ಕೊಂಡಿದ್ದಾರೆ ಅನ್ನುವಂಥ ಕಾರಣಕ್ಕೆ ನಮಗೆ ಇಷ್ಟ ಇರಲಿಲ್ಲ ಆರಂಭದಲ್ಲಿ. ಬಟ್ ಮಗ ಮತ್ತು ಸೊಸೆ ಇಬ್ಬರು ಕೂಡ ಏನಂತ ನಿರ್ಧಾರ ಮಾಡಿದ ನಂತರ ನಾವು ಕೂಡ ಒಪ್ಪಿ ಮದುವೆನ ಮಾಡಿದ್ವಿ. ಬಟ್ ಈಗ ಏನು ಅಂತಂದರೆ ಈ ರೀತಿಯ ಕಿರುಕುಳವನ್ನು ನಾನು ಒಪ್ಪಲಿಕ್ಕೆ ತಯಾರಿಲ್ಲ. ಆದರೆ ಇದೆಲ್ಲವೂ ಕೂಡ ಕಾನೂನಿನ ಅಡಿಯಲ್ಲಿ ಪ್ರಕ್ರಿಯೆ ನಡೀತಾ ಇದೆ, ಅದನ್ನು ನಾನು ಗಂಭೀರವಾಗಿರ್ತಕ್ಕಂಥ ಆರೋಪವನ್ನು ಎದುರಿಸಲಿಕ್ಕೆ ಸಿದ್ಧ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಸೊ ಪ್ರಮುಖವಾಗಿ ಏನಂತಂದರೆ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ಸೊ ಅಂದರೆ ವರದಕ್ಷಿಣೆ ಕೇಳ್ತಾ ಇದ್ದೀನಿ ಅನ್ನುವಂಥದ್ದನ್ನು ನಾನು ಖಂಡಿತ ಒಪ್ಪೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ನನ್ನ ಮನೆಯಲ್ಲೇ 8 ಜನ ಕೆಲಸಗಾರರಿದ್ದಾರೆ, ಅವ್ರಿಗೂ ನಾನು ಪ್ರತಿ ತಿಂಗಳು ಸಂಬಳವನ್ನು ಕೊಡ್ತೀನಿ. ಅವರು ತರುವಂಥ ಸಂಬಳದಲ್ಲೇ ಅಥವಾ ಅವರು ಕೊಡುವಂಥ ದುಡ್ಡಿನಲ್ಲೇ ನನಗೆ ಬದುಕುವಂಥ ಅಥವಾ ನನ್ನ ಕುಟುಂಬವನ್ನು ಸಾಕುವಂಥ ಅವಶ್ಯಕತೆ ಇರಲಿಲ್ಲ ಅನ್ನುವಂಥ ರೀತಿಯಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದರು. ಸೊ ಒಟ್ಟಾರೆಯಾಗಿ ಏನಂತಾರೆ ಒಂದಿಷ್ಟು ಗಂಭೀರ ಆರೋಪಗಳನ್ನು ಮಾಡಿ ಉಲ್ಲೇಖ ಮಾಡಿರ್ತಕ್ಕಂಥ ಪವಿತ್ರ ಅವರು ಸೊ ಯಾವ ರೀತಿ ಕಾರಣಗಳನ್ನು ಕೊಡ್ತಾರೆ, ಸೊ ಮತ್ತು ಯಾವ ರೀತಿ ಸ್ಪಷ್ಟನೆಯನ್ನು ಕೊಡ್ತಾರೆ ಅನ್ನೋಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಏನಂತಂದರೆ ಎಸ್ ನಾರಾಯಣ ಕೂಡ ಒಂದು ರೀತಿ ಇದನ್ನು ಎದುರಿಸಲಿಕ್ಕೆ ಸಾಕಷ್ಟು ಸಂಕಷ್ಟವನ್ನು ಹೊಂದಿರತಕ್ಕಂಥದ್ದು ಮತ್ತು ಸಂಕಟ ಪಡ್ತಾ ಇರ್ತಕ್ಕಂಥದ್ದು, ಆ ರೀತಿಯ ಮಾತುಗಳನ್ನು ಈಗ TV9 ಜೊತೆ ಹೇಳಿದ್ದಾರೆ. ಸೊ ಹೀಗಾಗಿ ಯಾವ ರೀತಿ ಈ ಒಂದು ಪ್ರಕರಣ ತಿರುವನ್ನು ಪಡೆದುಕೊಳ್ಳುತ್ತೆ ಮತ್ತು ಪವಿತ್ರ ಆಗಿರ್ಬೋದು, ಪವನ್ ಆಗಿರ್ಬೋದು, ಮತ್ತು ಮನೇಲಿ ನಡೆದಂತಹ ಘಟನಾವಳಿಗಳ ಬಗ್ಗೆ ಎಸ್ ನಾರಾಯಣ ಆಗಿರ್ಬೋದು ಬಹುತೇಕ ನಾಳೆ ಒಂದು ಸುದ್ದಿಗೋಷ್ಠಿಯನ್ನು ಕರೆದು ಪ್ರತಿಕ್ರಿಯೆ ನೀಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಪ್ರತಿಮಾ. ಎಸ್ ಜಗಿನ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. 2021ರಲ್ಲಿ ಮದುವೆಯಾಗಿರ್ತಾರೆ, ಪ್ರೀತಿಸಿ ಮದುವೆಯಾಗಿದ್ದಂತಹ ಜೋಡಿ ಇದು. ಆದರೆ ಈಗ ಎಸ್ ನಾರಾಯಣ ಅವರು TV9 ಜೊತೆ ಮಾತನಾಡ್ತಾ ರಿಯಾಕ್ಟ್ ಮಾಡಿರೋದಂತಂದ್ರೆ ಇದೆಲ್ಲವೂ ಕೂಡ ಸುಳ್ಳು. ಆಕೆ 14 ತಿಂಗಳ ಹಿಂದೆಯೇ ಮನೆ ಬಿಟ್ಟು ಹೋಗಿದ್ರು, ಈಗ ಯಾಕೆ ಆರೋಪ ಮಾಡ್ತಾ ಇದ್ದಾರೆ, ಎಲ್ಲವನ್ನೂ ಕಾನೂನಾತ್ಮಕವಾಗಿ ನಾವು ಎದುರಿಸ್ತೀವಿ ಅಂತ ಎಸ್ ನಾರಾಯಣ್ ತಿಳಿಸ್ತಾ ಇದ್ದಾರೆ. ಸೊಸೆಗೆ ವರದಕ್ಷಿಣೆ ಕಿರುಕುಳ ಕೊಟ್ಟಂತಹ ಆರೋಪದಡಿ ಈಗ ಎಸ್ ನಾರಾಯಣ್ ಕುಟುಂಬದ ವಿರುದ್ಧ FIR ದಾಖಲಾಗಿರೋದು. ವರದಕ್ಷಿಣೆ ಕೊಟ್ಟರು, ಹೆಚ್ಚಿನ ಹಣಕ್ಕಾಗಿ ಒತ್ತಾಯ ಮಾಡ್ತಿದ್ದಾರೆ, ನನ್ನ ಮನೆಯಿಂದ ಹೊರ ಹಾಕಿದ್ದಾರೆ, ಜೊತೆಗೆ ನನ್ನ ಪತಿಗೆ ಯಾವುದೇ ಕೆಲಸ ಇರಲಿಲ್ಲ, ನಾನೇ ಮನೆಯನ್ನು ನೋಡ್ಕೊಳ್ತಾ ಇದ್ದೆ ಅಂತ ಅನ್ನೋದು ಪವಿತ್ರ ಅವರ ದೂರು. ಆದರೆ ಚಿತ್ರನಿರ್ದೇಶಕ ಎಸ್ ನಾರಾಯಣ್ ಹೇಳ್ತಾ ಇರೋದು, ನಾನು ಮನೆಯನ್ನ ನಡೆಸುವಂತಹದ್ರಲ್ಲಿ ಸಮರ್ಥ ಇದ್ದೀನಿ, ಆ ದುಡ್ಡನ್ನ ನಡೆಸಬೇಕಾದಂತಹ ಅಗತ್ಯತೆ ಇಲ್ಲ ಅಂತಿದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.